ಆಗೋಸ್ಟಲ್ಲಿ ನಾವು ಹೋಗಿ ಕತೆ ಹೇಳಿದ್ವಿ. ಸೊ ಕತೆ ಹೇಳಿದ್ಮೇಲೆ ಅವರು ತುಂಬಾ ಖುಷಿ ಆದ್ರು ಕತೆ, ಆದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಫಿಯಲ್ಲಿ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅನ್ನೋ ತರ ಅಂದ್ರೆ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕತೆ ಗುರುಸತ್ತೆ. ಸೊ ಏನ್ ಹೇಳಿದ್ರು ಸರ್, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ನಾನು, ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟು ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯ್ತು ಬಿಡಿ. ಸೊ ರಿಲೀಸ್ ಆದಮೇಲೆ ಈಗ ಬಂದಿದ್ದಾರೆ. ಎಲ್ಲಿಂದ ಅದನ್ನು ಹೇಳ್ಬಿಟ್ಟು ಇದನ್ನ ಹೇಳ್ಬೋದಲ್ಲ. ಓಕೆ. ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂತೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ ನಾನು ಬರ್ದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಹಾಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಹಾಂ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡೀರಿ ಸರ್. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಾಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋವಲ್ಲಿ. ಇದು 2010 ಅನ್ನೋದ್ರಂತೆ. ಸೊ ಇವ್ರು ಬಂದು ಏನು ಹೇಳಿದ್ರು ಅಂದರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ, ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದರೆ ಟೀ ಅಂಗಡಿಯಲ್ಲಿ ಯಾವುದೋ ಒಬ್ಬ ಹಿಂದೂ ಒಂದು 40-50 ವರ್ಷದವನು ಟೀ ಅಂಗಡಿಯಲ್ಲಿ ಇರ್ತಾನೆ, ಟೀ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದಮೇಲೆ ಅದನ್ನು ಕ್ಲೇಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಂಗಿಲ್ಲ ಅಂತ ಅಲ್ಲ ಆಯಿತು, ಇಲ್ಲ ಹಿಂದೂ ಹಾರ್ಮೋನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವರಿಗೆ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನು ಹೇಳಿದ್ರಲ್ಲಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾ ಇದಾರಲ್ಲ, ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಫೀಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್, ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೇನು ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅಂದ್ಕೊಳ್ಳಿ. ಸೊ ಸೈಕೋ ಕಿಲ್ಲರ್ ಕಥೆಯಲ್ಲಿ ಅಂದರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ಹಿಂಗೆ ಒಂದು ಸೈಕೋ ಥರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಿಗೆ ಸಾಯಿಸ್ತಿದ್ದೆ ಅಂತ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನು ಪೊಲೀಸ್ ಕಂಡು ಹಿಡಿತಾನೆ ಸರ್, ಇದು ಸರ್ ಅಂತಾನೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನೊಂದು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊತೀನಿ ಅಲ್ವಾ, ಇದೇ ಥರ ಹೇಳಿರ್ತೀನಿ. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ನಾವಿಬ್ರು ಕುತ್ಕೊಂಡು ನೋಡಿದಾಗ ನಮಗೆ ಅದ್ರ ಸೆಕೆಂಡ್ ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಹಂದರದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ಅದು ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಬಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನ್ಗನ್ಸು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರ ಸರ್. ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್, ಯಾವುದೋ ಸೈಕೋ ಥ್ರಿಲ್ಲರ್. ಹೌದಾ, ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಾವಿರ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾವು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ?
ಇಲ್ಲ ಸರ್ ಅದ್ರ ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಉಳಿಸ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರು? ಇಲ್ಲ ಯಾವ ಸೀನು ತಗೊಂಡಿಲ್ಲ. ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದ್ದೀವಿ ನಮಗೆ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನು ನೀವು ಬರೀ ಸಕ್ಸಸ್ನ ನೋಡಿರ್ತೀರಾ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಬೇರೆ ಯಾರೋ ಚೆನ್ನಾಗಿ ಕೇಳಿದ್ರಲ್ಲ ಪ್ರಶ್ನೆ, ಸರ್ ಅದನ್ನ ಡೈಲಾಗ್ ಇದೆಯಲ್ಲ, ಯಾವ ಡೈಲಾಗ್ ಇಲ್ಲ ನೀವು ಅನ್ಸುತ್ತಲ್ಲ. ಸೊ ಇಲ್ಲ ಆ್ಯಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ. ಯಾವ ನಿಜವಾದ ರೈಟ್ರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಅವರಿಗೆ ಡೈರೆಕ್ಟರ್ ಅಂತ ಅನ್ಕೊಂಡವ್ರವರು ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟು ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕಥೆನ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕಥೆನ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನು ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಂದ್ಬಿಟ್ಟು ನಾನು ಬರೆದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ? ಏನಾದ್ರು ಆಯ್ತಪ್ಪ, ಯಾವ್ದಾರು ಒಂದು ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ? ಏನೋ ಒಂದು ಡೈಲಾಗ್ ಇದೆ, ಯಾವ ಡೈಲಾಗ್ ಇಲ್ವಂತೆ? ಯಾವ ಡೈಲಾಗು ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇನೇ ಬೇರೆ, ಬ್ಯಾಕ್ ಡ್ರಾಪೇ ಬೇರೆ ಅಂದ್ಮೇಲೆ ಇನ್ನೇನು ಪ್ರಾಬ್ಲಮ್ ಏನಿದ್ದು?